स्वागत है आपका बी न्यूज नेशन में। मैं हूं आबिद हुसैन शेख। बीजापुर में अनोखी शादी। आज बीजापुर में एक ऐसा विवाह देखने को मिला जिसकी हम सोच भी नहीं सकते। जो लोग HIV पॉजिटिव सांक्रमिक रोग से जूझने वालों को अपनी जीवन की नई दिशा हासिल करने में कामयाब माने जाने वाली ये शादी रचाकर विश्व में अनोखी मिसाल कायम की है। नई बिहाता तेजस्विनी मौर्य ने अपनी आप बीती सुनाते हुए 8वीं कक्षा की छात्रा रहते समय ही HIV पॉजिटिव होने की जानकारी मिली थी। उसके बाद पूरी तरह जिंदगी से हार मानने वाली तेजस्विनी को उस वक्त जिंदगी जीने का सहारा बने शहर के जाने माने समाज सेवक पीटर अलेक्जेंडर। इन्होंने इस बेसहारा नाउम्मीद तेजस्विनी को हर तरह से सहयोग देते हुए इसमें जिंदगी जीने की उम्मीद जताई। इसकी शिक्षा, इसके पालन पोषण की जिम्मेदारी के साथ साथ आज इसके लिए HIV का शिकार संतोष संगप्पा मदापुर व्यक्ति को जीवन साथी बनाकर इंसानियत का बड़ा फर्ज निभाते हुए समाज से धुतकारे गए इन दोनों का आत्मगौरव बढ़ाकर एक नई पहचान के साथ समाज में मानवता की अनोखी मिसाल पेश की है। ಒಬ್ಬರಿಗೆ ಕುಂದ್ರಸ್ತೇನೆ ನನ್ನ ಹೆಸರು ತೇಜಸ್ವಿನಿ ರಾಜಶೇಖರ್ ಮೌರ್ಯ ಅಂತ. ನಾನು ಪಾಸಿಟಿವ್ ಅಂತ ಗೊತ್ತಾಗಿದ್ದು 8th ಸ್ಟ್ಯಾಂಡರ್ಡ್ ಇದ್ದಾಗ. ಬಟ್ ನಾನು ಅದಕ್ಕೆ ತುಂಬ ಫೀಲ್ ಮಾಡ್ಕೊಂಡಿದ್ದೆ. ನಮ್ಮ ತಾಯಿ ಇದ್ದಾಗ ನನಗೆ ಅಷ್ಟೊಂದು ಈ ಕಾಯಿಲೆ ಬಗ್ಗೆ ಮಾಹಿತಿ ಇರಲಿಲ್ಲ. ನಾನು ಚಿಕ್ಕವಳಿದ್ದಾಗದಿಂದ ನಮ್ಮ ತಾಯಿ ವ್ಯವಸ್ಥೆ ಮಾಡಿ, ನಾನು ನಮ್ಮ ತಮ್ಮನ ವ್ಯವಸ್ಥೆ ಮಾಡಿ ಎರಡು ತಿಂಗಳು ನಾನು ಅಲ್ಲಿ ಹಾಸ್ಪಿಟ್ಲಲ್ಲಿ ಇರೋದ್ರಿಂದ, ಆಮೇಲೆ ಪೀಟರ್ ಅಲೆಕ್ಸಾಂಡರ್ ಅಂಕಲ್ ನನಗೆ ಪರಿಚಯ ಆಗಿದ ಮೇಲೆ ಪ್ರಹ್ಲಾದ್ ಮಾಮ ಅಂಥೇಳಿ, ಅಂದರೆ ಸ್ವಂತ ನಮ್ಮ ಮಾಮ ಅಲ್ಲ, ಬಟ್ ಅವ್ರ ಮೂಲಕವಾಗಿ ನನಗೆ ಪೀಟರ್ ಅಲೆಕ್ಸಾಂಡರ್ ಅಂಕಲ್ ನನಗೆ ಪರಿಚಯ ಆಗಿದ್ದಾರೆ. ಇದುವರೆಗೂ ಅವರು ನನಗೆ ಕೈ ಬಿಟ್ಟಿಲ್ಲ. ನನಗೆ ಚೆನ್ನಾಗಿ ವಿದ್ಯಾಭ್ಯಾಸನೂ ಓದಿಸಿ ಬ್ಯಾಂಗ್ಳೂರು ಕಳಿಸಿ ನಮ್ಮ ತಾಯಿನ ಕಾಪಾಡಬೇಕಂತೇಳಿ ಅವರು ತುಂಬ ಪ್ರಯತ್ನಪಟ್ಟರು. ಆದರೆ ನಮ್ಮ ತಾಯಿ ಉಳಿಲಿಕ್ಕೆ ಚಾನ್ಸಸ್ಸೇ ಇರಲಿಲ್ಲ. ಹೋಗಿದ್ದು 3ನೇ ದಿನಕ್ಕೆ ನಮ್ಮ ತಾಯಿ ತೀರ್ಕೊಂಡ್ರು. ಅದು ನನಗೆ ಫೀಲ್ ಆಗ್ತಾಯಿತ್ತು. ತುಂಬ ಮಾನಸಿಕ ಮಾಡ್ಕೊಂಡು ಆ ಚಿಕ್ಕ ವಯಸ್ಸಲ್ಲಿ ನಾನು ಹೆಂಗೆ ಜೀವನ ಮಾಡಿದ್ದೀನಿ, ಇದುವರೆಗೂ ನಾನು ಹೆಂಗೆ ಜೀವನ ಮಾಡಿದ್ದೀನಿ ಅನ್ನೋದು ನನಗೆ ತುಂಬಾ ಇವಾಗ ಒಂಥರ ಅದ್ಭುತ ಅನ್ನಿಸ್ತಾ ಇದೆ. ಇಷ್ಟು ವರ್ಷ ಕಾಲ ನಾನು ಬದುಕಿದ್ದೀನಲ್ಲ ಈ ಕಾಯಿಲೆ ಇದ್ರೂ ಅನ್ನೋದು. ಬೇರೆ ಮಕ್ಕಳನ್ನ ನೋಡಿ ನಾನು ತುಂಬ ಧೈರ್ಯದಿಂದ ಬಾಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲರೂ ಕೌನ್ಸಿಲರ್ಸು ಎಲ್ಲರೂ ನನಗೆ ಎಲ್ಲ ಬುದ್ಧಿ ಹೇಳಿ, ಎಲ್ಲ ಈ ಥರ ಹೆಂಗೆ ಬರುತ್ತೆ ಹೆಂಗಿಲ್ಲ ಅನ್ನೋದು ಎಲ್ಲದರ ಬಗ್ಗೆ ನನಗೆ ತಿಳಿಸಿ, ಆಮೇಲೆ ನನಗೆ ಒಂದು ಸುಮ್ಮನೆ ಅಲ್ಲಿ ಇಲ್ಲಿ ನನಗೆ ಇರೋಕ್ಕಿಂತ ನನಗೊಂದು ಇರಲಿಕ್ಕೆ ಒಂದು ನನ್ನ ಜೊತೆ ಯಾರಾದರೂ ಬೇಕು ಅಂದಾಗ ನಾನು ಪೀಟರ್ ಅಂಕಲ್ ಹತ್ರ ಮಾತಾಡಿದಾಗ ಮಾಡ್ತೀವಿ ಅಂಥೇಳಿ ಅವ್ರು ಹೇಳಿದ್ರು. ಆದರೆ ಅವರು ನನ್ನ ಮಾತಿಗೆ ಯಾವತ್ತೂ ಇಲ್ಲ ಅಂತ ಹೇಳಲಿಲ್ಲ. ಇದುವರೆಗೂ ಅವ್ರು ಮಾಡ್ತಾನೂ ಇದ್ದಾರೆ, ಇನ್ನು ಮುಂದೆನೂ ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವ್ರಿಗೆ ಎಷ್ಟು ನಾನು ಥ್ಯಾಂಕ್ಸ್ ಹೇಳಿದ್ರೂ ನಾನು ಸಾಲದು. ನನ್ನ ಮಾಮಂದಿರಿದ್ರೂ ನನಗೆ ಅಷ್ಟು ಚೆನ್ನಾಗಿ ನಂಗೆ ನೋಡ್ಕೊಂಡಿಲ್ಲ. ನಮ್ಮ ಅಜ್ಜಿ ತಾತ ಇದ್ರೂ ನಂಗೆ ನೋಡ್ಕೊಂಡಿಲ್ಲ. ಎಲ್ಲರೂ ಮನೆಯಿಂದ ಆಚೆ ಹಾಕಿದಾಗ ನಮ್ಮ ತಾಯಿನ ನಾನು ತಮ್ಮನ ನಾನು ನೋಡ್ಕೊಂಡಾಗ ನನಗೆ ತುಂಬಾ ಬೇಜಾರಾಯಿತು. ಯಾಕಪ್ಪ ನನಗೆ ಈ ಥರ ಜೀವನ ಅನ್ನೋದು ಒಂದು ಫೀಲಿಂಗ್. ಆವಾಗ ಪೀಟರ್ ಅಂಕಲ್ ಪರಿಚಯ ಆಗೋಕ್ಕಿಂತ ಮುಂಚೆ ಒಂದು ಕಡೆ ನೋಡಿದ್ರೆ ನಮ್ಮ ತಾಯಿ ಜೀವನ ನೋಡಿ ನನ್ನ ಅಭ್ಯಾಸನೂ ಸರಿ ಆಗ್ತಾ ಇರಲಿಲ್ಲ. ನಮ್ಮ ತಾಯಿ ತೀರ್ಕೊಂಡಾದ್ಮೇಲೆ ಅದು ಮಾನಸಿಕ ಮಾಡ್ಕೊಂಡು ನಾನು ವೀಕ್ನೆಸ್ ಆಗಾದ್ಮೇಲೆ ನನಗೆ ಗೊತ್ತಾಯಿತು ಈ ಥರ ಇದೆ ಅನ್ನೋದು. ಆಮೇಲೆ ನಾನು 10th ಸ್ಟ್ಯಾಂಡರ್ಡ್ ಓದಿದೆ. 10th ಸ್ಟ್ಯಾಂಡರ್ಡ್ ಓದಿ ತಮಿಳ್ನಾಡಲ್ಲಿ 2 ವರ್ಷ
ಓದಿದ್ದು, ಕಂಪ್ಯೂಟ್ರು ಮತ್ತು ಫ್ಯಾಷನ್ ಡಿಸೈನಿಂಗ್ ಅಂಥೇಳಿ ಓದಿದ್ದು. ಆಮೇಲೆ ನರ್ಸಿಂಗ್ ಟ್ರೈನಿಂಗ್ ಕೂಡ ಸ್ವಲ್ಪ ನಾನು ಮಾಡಿದ್ದೆ. ಬಟ್ ಸನ್ ಜೋಸಫಲ್ಲಿ ನಾನು 4 ವರ್ಷದಿಂದ ನಾನು ಸನ್ ಜೋಸಫಲ್ಲಿ ನಾನು ಸಿಸ್ಟರ್ಸ್ ಜೊತೆ ಇದ್ದೆ. ಅಲ್ಲಿನೂ ಸಿಸ್ಟರ್ಸ್ ನನಗೆ ತುಂಬ ಹೆಲ್ಪ್ ಮಾಡಿದರು. ತುಂಬ ಹೆಲ್ಪ್ ಅಂದರೆ ಅವರು ನನಗೆ ಬುದ್ಧಿನೂ ಹೇಳಿದರು, ತಿಳುವಳಿಕೆನೂ ಕೊಟ್ಟರು, ಜೀವನದಲ್ಲಿ ಹೆಂಗಿರ್ಬೇಕು ಅನ್ನೋದನ್ನು ನನಗೆ ಅವರು ಹೇಳಿಕೊಟ್ರು. ಆದರೆ ಈ ಮದುವೆ ಟೈಮಲ್ಲಿ ನನಗೆ ಏನು ಫೀಲ್ ಆಗುತ್ತಂದರೆ, ನಮ್ಮ ತಾಯಿ ತಂದೆ ಇದ್ದಿದ್ದರೆ ನಾನು ಎಷ್ಟು ಖುಷಿ ಇರ್ಬೋದು. ಆದರೆ ನನಗೆ ಅದ್ರ ಬಗ್ಗೆ ನನಗೆ ಯೋಚನೆ ಇಲ್ಲ. ಯಾಕಂದರೆ ಎಲ್ಲನೂ ನಿಂತು ಪೀಟ್ರ್ ಅಂಕಲ್ ನನಗೆ ತಾಯಿಯಾಗಿ ತಂದೆಯಾಗಿ ನನಗೆ ನೋಡ್ಕೊಂಡಿದ್ದಾರೆ. ಅವ್ರ ಮಗಳಕ್ಕಿಂತ ಹೆಚ್ಚಾಗಿ ನನಗೆ ಅವರು ನೋಡ್ಕೊಂಡಿದ್ದಾರೆ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಮನಸ್ಪೂರ್ವಕವಾಗಿ ಅವರಿಗೆ ಎಷ್ಟು ನಾನು ಥ್ಯಾಂಕ್ಸ್ ಹೇಳಿದ್ರು ನನಗೆ ಸಾಲದು. ಅದೇ ರೀತಿ ಅವ್ರಿಗೆ ದೇವರು ಅವ್ರಿಗೆ ಇನ್ನೂ ಹೆಚ್ಚಾಗಿ ಚೆನ್ನಾಗಿ ಇಡಬೇಕು. ಅವ್ರಿಗೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಶಕ್ತಿಯನ್ನು ಅವ್ರಿಗೆ ಕೊಡಬೇಕು. ನನ್ನ ಜೀವನವನ್ನು ಅವ್ರು ರೂಪಿಸಿದ್ದಾರೆ. ಮತ್ತೊಬ್ಬರ ಜೀವನವನ್ನು ಅವ್ರು ಮತ್ತೆ ಪ್ರಯತ್ನ ಮಾಡಬೇಕು. ನಂತರ ಪಾಸಿಟಿವ್ ಇರೋ ಮಕ್ಕಳ ಜೀವನನೂ ಅವರು ಚೆನ್ನಾಗಿ ರೂಪಿಸ್ಬೇಕು ಅನ್ನೋದೇ ನನ್ನ ಆಸೆ. ನನಗೆ ಇವಾಗ ನನಗೆ ಫೀಲ್ ಆಗೋದಿಲ್ಲ. ಯಾಕಂದರೆ ನನಗೆ ಒಳ್ಳೆ ಗಂಡನೂ ಸಿಕ್ಕಿದ್ದಾರೆ. ನಾನು ನೆನೆಸ್ಕೊಂಡಿರಲಿಲ್ಲ ಸಿಗ್ತಾರೋ ಇಲ್ಲವೋ ಅನ್ನೋದು ನನಗೆ ಗ್ಯಾರಂಟಿ ಇರಲಿಲ್ಲ. ಫಸ್ಟ್ ತೋರಿಸಿದಾಗ ಯಾರಿಗೂ ನಾನು ಇಷ್ಟ ಆಗಿರಲಿಲ್ಲ. ಅದು ನನ್ನ ತಲೆಯಲ್ಲಿ ಹಾಕ್ಕೊಂಡಿಲ್ಲ. ಆದರೆ ದೇವರು ನನಗೆ ಒಂದಿಲ್ಲ ಒಂದಿನ ಕೊಟ್ಟೇ ಕೊಡ್ತಾರೋ ಅನ್ನೋ ನಂಬಿಕೆ ನನಗಿತ್ತು. ಅದೇ ಥರ ದೇವರು ನನ್ನ ನಡೆಸಿದ್ದಾರೆ. ತೇಜಸ್ವಿನಿ ರಾಜಶೇಖರ್ ಮೋರೆ, ಬಿಜಾಪುರ. ಇವತ್ತು ತುಂಬ ಖುಷಿ ಆಗ್ತೈತೆ ಸರ್ ನಮ್ಗೆ. ಯಾಕಂದ್ರೆ ನಮ್ದು ಇವತ್ತು ಮದುವೆ ಆಯ್ತು ರೀ ಸರ್. ಒಟ್ಟು ನಮ್ಮ ಮದುವೆ ಮತ್ತು ಆಗ್ಬೇಕಂದ್ರೆ ಸರಳ ಆಗಲಿಲ್ಲ ರೀ ಸರ್, ಸುಸೂತ್ರದಿಂದ. ಅದು ಯಾಕಂದ್ರೆ ನಾವು HIV ಪಾಸಿಟಿವ್ ಅದೀವಿ ರೀ ಸರ. ನಮ್ಗೆ ಈ ಬದುಕಬೇಕಾದ್ರೆ ಜನರು ಹತ್ತಿರ ಸರ್, ನಿಮ್ದು ಏನು ಮದುವೆ ಆಗತ್ತೀವೋ, ನೀವು ಸರಿಯಾಗಿ ಬದುಕಾಕನೇ ಆಗಂಗಿಲ್ಲ ಮೊದಲ, ಇನ್ನು ಮದುವೆ ಆಗಿ ಏನು ಮಾಡ್ತಿ, ನೀವು ಬದುಕೋದಿಲ್ಲ, ನೀವು ಮದುವೆ ಆಗಬೇಡ್ರಿ ಅಂತಂದು ಹೇಳ್ತಾರೆ ಸರ್. ಪುನಃ ಹಿಂಗೆಲ್ಲ ನನ್ನ ಜೀವನ ನೋಡಪ್ಪ, ಹೆಂಗೆ ಜೀವನ ಮಾಡ್ಬೇಕಾ, ಬದುಕಬೇಕಾದ್ರೆ ಏನು ಜೀವನ ಸಂಗಾತಿ ಬೇಕೇ ಬೇಕು, ಮತ್ತು ಹೆಂಗೆ ಮಾಡಬೇಕು ಅಂತ ಭಾಳ ಚಿಂತೆ ಮಾಡಕತ್ತಿದ್ರು ರೀ. ಚಿಂತೆ ಮಾಡೋ ಹೊತ್ನಾಗ ನಮ್ಮ ಬಿಜಾಪುರ ಸರ್ಕಾರ ದವಾಖಾನೆ ಒಳಗೆ ರವಿ ಕಿತ್ತೂರು ಸರ್ ತಂದ ಡಾಕ್ಟರ್ ಸರ್ ಅದ ರೀ RTO ಹೋದ್ರಿ. ಅವ್ರು ನಮಗೆ ಭಾಳ ಬೆಳಕಂತ ಹೇಳ್ಬೇಕ್ರಿ. ಯಾಕಂದ್ರೆ ಅವ್ರು ನಮ್ದು ಸಮಸ್ಯೆ ಹೋಗಿ ಹೇಳೀನಿ ಸರ್, ನಾನು ಹಿಂಗೆ ರೀ ನಮ್ಮ ಮದುವೆ ಆಗ್ಬೇಕಂತ ಮಾಡೇನಿ ರೀ, ನನಗೊಂದು ಪಾಸಿಟಿವ್ ಇದ್ದಂಥ ಕನ್ಯಾ ಬೇಕಾಗಿದ್ರಿ ಸರ. ಯಾಕಂದ್ರೆ ನಾವು ಪಾಸಿಟಿವ್ ಆದಂಥ ಕನ್ಯಾನ ಸಿಕ್ತಂದ್ರೆ ನಮ್ಮ ರೋಗ ನಮ್ಮಲ್ಲಿ ಇರ್ತೈತಿ. ಮತ್ತು ನಾವು ಇದನ್ನು ಎಲ್ಲ ಕಡೆ ಹರಡಕ್ಕೆ ಬಿಡೋಲ್ಲ. ನಾವು ನೆಗೆಟಿವ್ ಪರ್ಸನ್ ಮಾಡ್ಕೊಂಡಿದ್ದು ಮಾತು ಅದೇ ಎಲ್ಲ ಕಡೆ ಮಾತು ಹಬ್ಬತೈತಿ. ಅದ್ರ ಸಂಬಂಧ ನಾವು ಪಾಸಿಟಿವ್ನ ಮಾಡ್ಕೊಂಡೇನಿ ಸರ. ಮತ್ತು ಅವರು ಸರ್ ನಮಗೆ ಇದನ್ನು ಭಾಳ ಸಂಗಾತಿ ಪಾಸಿಟಿವ್ ಅಂತ ಹುಡುಗಿನ ಹುಡುಕ್ಬೇಕಾದ್ರೆ ಅವ್ರು ತುಂಬ ಕಷ್ಟಪಟ್ಟರು ಸರ್. ಆ ಕಷ್ಟಪಟ್ಟು ನನಗೊಂದು ಭಾಳ ದಾರಿದೀಪ ಮಾಡ್ಯಾರ ಸರ. ನಾವು ಅವ್ರ ಆಶೀರ್ವಾದದಿಂದ, ಎಲ್ಲರದು ಆಶೀರ್ವಾದದಿಂದ ಸುಖದಿಂದ ಇರ್ತೇನೆ ರೀ ಸರ್. ನನ್ನ ಹೆಸರು ಸಂತೋಷ್ ಸಂಗಪ್ಪ ಮದಾಪುರ ತಂದ್ರಿ, ಜಮಖಂಡ್ರಿ. ವಿಶ್ವ ವಿವಾಹ ದಿನಾಚರಣೆ ಅಂಗವಾಗಿ ಒಂದು ಸುವರ್ಣ ಅವಕಾಶ ಈ ಐತಿಹಾಸಿಕ ಊರಿನಲ್ಲಿ ದೇವರ ದಯಪಾಲಿಸಿದ್ದಾನೆ. ಇಬ್ಬರು ಸೋಂಕು ಬಾಧಿತರು ಇವತ್ತಿಗೆ ದಾಂಪತ್ಯ ಜೀವನ ನಡೆಸಲಿಕ್ಕೆ ಸಿದ್ಧರಾಗಿದ್ದಾರೆ. ಈ ಸುವರ್ಣ ಅವಕಾಶ ದೇವರ ಈ ಜನರಿಗೆ ನೀಡಿದ್ದಾನೆ. ಈ ಹೆಣ್ಣು ಗಂಡು ದೇವರ ಈ ಜಗತ್ತಿಗೆ ಒಂದು ದೊಡ್ಡ ಕೊಡುಗೆ ನೀಡಿದ್ದಾನೆ. ಈ HIV ಬಾಧಿತ ಅಂತ ಅಂದು ಇವರಿಗೆ ಈ ಮಗು ಏನಿತ್ತು ಆಗಿನ ಕಾಲ 15 ವರ್ಷ ಹಿಂದೆ ನಾವು ಇನ್ಸಾಫ್ ಸಂಸ್ಥೆ, TP ಅಲೆಕ್ಸಾಂಡರ್ ಫೌಂಡೇಶನ್ ಮತ್ತು ಇನ್ನಿತರ ಸಂಘ ಸಂಸ್ಥೆ ಜನರು ಸೇರಿ ಈ ಕುಟುಂಬವನ್ನು ನಾವು ಗುರುತಿಸಿದ್ದೇವೆ. ಈ ಚಿಕ್ಕ ಮಗು ಇವತ್ತು ಲಗ್ನ ಮಾಡ್ತಾ ಇದ್ದಾಳೆ. ಈ ಮಗುಗೆ ನಾವು ತಲೆಬಾಗಬೇಕಾಗ್ತದೆ. ಆಗಿನ ಕಾಲ ಆ ಚಿಕ್ಕ ಮಗು ಆಕಿನ ತಾಯಿಯ ಡೆಲಿವರಿ ಆಗಿತ್ತು. ಆಗಿನ ಕಾಲ ಆ ದೃಶ್ಯ ನೋಡಿದರೆ ತಾಯಿ ನರಳ್ತಾ ಇದ್ದಳು. ಆ ಚಿಕ್ಕ ಮಗು ಆಕಿನ ತೊಡೆ ಮೇಲೆ, ಮತ್ತು ಈ ಚಿಕ್ಕ ಮಗು ಆಗಿನ ಕಾಲ ಆ ತಾಯಿಗೆ ಈಕಿ ತಾಯಿ ಆಗಿದ್ದಳು ಮತ್ತು ಆ ಚಿಕ್ಕ ಮಗುಗೆ ಅಜ್ಜಿ ಆಗಿದ್ದಳು. ಇಂತಹ ದೃಶ್ಯ ನೋಡಿ
ನಾವು ಅಂದೆವ ದೇವರ ಎಂತಹ ಶಕ್ತಿ ಈ ಚಿಕ್ಕ ಮಗುವಲ್ಲಿ ನೀಡಿದ್ದಾಳೆ, ಎಷ್ಟು ಆಕೆಗೆ ಆ ಶಕ್ತಿ ಮತ್ತು ಬಲ ನೀಡಿದ್ದಾಳೆ. ಆ ವಿಚಾರ ಮಾಡಿದ್ರೆ ಹಾಗೇ ಆಕೆಗೆ ಯಾವಾಗ ಸ್ವಲ್ಪ ವಯಸ್ಸಿಗೆ ಬಂದಾಗಿರೇ ಅವಾಗೇ ಆತ್ಮಹತ್ಯೆ ಮಾಡಬಹುದಾಗಿತ್ತು. ಅಂದರೂ ಸಹಿತ ಆ ವಿಶ್ವಾಸ ಮತ್ತು ಸಾಹಸ ಏನು ನೀಡಿದ್ದಳು, ಆ ತಾಯಿ ತೀರ್ಕೊಂಡ್ಳು. ಆವಾಗ ನಾವು ಇಲ್ಲಿ ಬೆಂಗಳೂರಿನಲ್ಲಿ ಆಕೆಗೆ ವಿದ್ಯಾಭ್ಯಾಸ ನೀಡಿದ್ದು ಮತ್ತು ಆಕೆ ಮ್ಯಾಟ್ರಿಕ್ ಕಲಿತು ಮತ್ತು ಹೋಮ್ ನರ್ಸಿಂಗ್ ಮಾಡಿದಳು. ಮತ್ತು ಆಕೆಗೆ ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರುವಾಗ ಪುನಃ ನಮಗೆ ಕಾಂಟ್ಯಾಕ್ಟ್ ಮಾಡಿದ ನಂತರ ನಾವು ಬಿಜಾಪುರಲ್ಲಿ ಆಕೆಗೆ ಪುನಃ ಬಿಜಾಪುರಕ್ಕೆ ಕರ್ಕೊಂಡು ಬಂದು ಹೇಳಿದೀವ, ಈಗ ಮುಂದೆ ಏನು ಮಾಡೋದವ, ನೀ 24 ವರ್ಷನಕ್ಕೆ ಆಗಿ ಮತ್ತು ಏನು ಮಾಡ್ಬೇಕಂತಿ, ಜನರಲ್ಲಿ ಹಿಂಗೆ ನಿನಗೆ ಎಲ್ಲರೂ ತಿರಸ್ಕಾರ ಮಾಡ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ನಿನ್ನ ಕುಟುಂಬ ನಾವು ನಿನಗೆ ತಿರಸ್ಕಾರ ಮಾಡೋದಿಲ್ಲ, ನೀನು ಒಬ್ಬ ದೇವಿ, ನೀ ಯಾಕೆ ಕಾಳಜಿ ಮಾಡ್ತೀನಿ, ನಾವೆಲ್ಲರೂ ಇದ್ದೀವಿ ಅಂತ ಹೇಳಿ ಇವತ್ತು ಏನು ವಿಶ್ವ ವಿವಾಹ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇಷ್ಟು ಜನರು ಬೆಂಬಲ ನೀಡಲಿಕ್ಕೆ ಎಲ್ಲರೂ ನಿನ್ನ ಜೊತೆಯಲ್ಲಿ ಇದ್ದಾಳೆ. ಈ ಮಗು ಇವತ್ತಿಗೆ ಒಂದು ದಾಂಪತ್ಯ ಜೀವನ ಮಾಡಲಿಕ್ಕೆ ಸಿದ್ಧಳಾಗಿದ್ದಾಳೆ. ಅದಕ್ಕೆ ಈ ವಿಶ್ವ ವಿವಾಹ ದಿನಾಚರಣೆ ಅಂಗವಾಗಿ ನಾವು ಎಲ್ಲರೂ ಇವತ್ತಿಗೆ ಕಂಡಿದ್ದೇವೆ. ಇಂತಹ ಶಕ್ತಿ ಆ ಪ್ರತಿಯೊಂದು ಮಗುವಲ್ಲಿ ನೀಡಿದ್ದಾರೆ. ಇಂತಹ HIV ಬಾಧಿತರು ಯಾವರೇ ಇದ್ದರೂ ದಾಂಪತ್ಯ ಜೀವನ ಮಾಡುತ್ತಾ ಅವ್ರ ಜೀವನ ಸಾಗಿಸಲಿಕ್ಕೆ ಒಂದು ಸಿದ್ಧರಾಗಲಿಕ್ಕೆ ಒಂದು ಪ್ರೇರಣೆ ನೀಡಿದ ಹಾಗೆ ಆಗಿದೆ. ಮತ್ತು ನನ್ನ ಹೆಸರು ಪೀಟರ್ ಅಲೆಕ್ಸಾಂಡರ್, ಇನ್ಸಾಫ್ ಸಂಸ್ಥೆಯ ಅಧ್ಯಕ್ಷರು ಮತ್ತು TP ಅಲೆಕ್ಸಾಂಡರ್ ಫೌಂಡೇಶನ್ದ ಕಾರ್ಯದರ್ಶಿ. और खबरों के लिए देखते रहिए B न्यूज़ नेशन।